टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಬೇಸಿಗೆ ಆರಂಭಕ್ಕೂ ಮುನ್ನವೇ ಸೂರ್ಯನ ಶಿಕಾರಿಗೆ ರಾಜಧಾನಿ ಧಗಧಗ ಅಂತಿದೆ. ಜಲಕ್ಷಾಮ ಆತಂಕ ತಲೆದೋರಿದೆ. ಅಂತರ್ಜಲ ಮಟ್ಟ ಕುಸಿತವಾಗ್ತಿರೋ ಬಗ್ಗೆ ಜಲಮಂಡಳಿ ಅಲರ್ಟ್ ಅಂತಿದೆ. ಆದರೆ ಕೋಟ್ಯಾಂತರ ಹಣ ಬಿಡುಗಡೆಯಾದರೂ ಬೆಳ್ಳಂದೂರು ಕೆರೆಗೆ ಕಾಯಕಲ್ಪ ಇಲ್ಲದೆ ಸೊರಗ್ತಿದೆ. ಸಿಲಿಕಾನ್ ಸಿಟಿಯಲ್ಲಿ ಜಲಕ್ಷಾಮದ ಆತಂಕ. 10 ರಿಂದ 15 ಮೀಟರ್ನಷ್ಟು ಕುಸಿದ ಅಂತರ್ಜಲ ಮಟ್ಟ. ಕಳೆದ ವರ್ಷ ಬೇಸಿಗೆ ವೇಳೆ ಇಡೀ ಬೆಂಗಳೂರು ಜಲಕ್ಷಾಮಕ್ಕೆ ತಲ್ಲಣಿಸಿ ಹೋಗಿತ್ತು. ಈಗ ಈ ವರ್ಷವೂ ನೀರಿನ ಕೊರತೆ ಎದುರಾಗುವ ಆತಂಕ ಮನೆ ಮಾಡಿದೆ. ಅಪಾರ್ಟ್ಮೆಂಟ್ಗಳ ಸಂಖ್ಯೆ ಹೆಚ್ಚಿದಂತೆಲ್ಲ ಅಂತರ್ಜಲ ಮಟ್ಟ ಕುಸಿಯುತ್ತಿದೆ. ಹೀಗಾಗಿ ಬೋರ್ವೆಲ್ ನೀರನ್ನ ಮಿತವಾಗಿ ಬಳಸುವಂತೆ ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಜಲಮಂಡಳಿ ಸೂಚನೆ ನೀಡಿದೆ. ಕಳೆದ ಬೇಸಿಗೆಯಲ್ಲಿ ಬೆಂಗಳೂರಲ್ಲಿ ಅಂತರ್ಜಲ ಮಟ್ಟ 20 ರಿಂದ 25 ಮೀಟರ್ನಷ್ಟು ಕುಸಿದಿತ್ತು. ಈ ವರ್ಷ 10 ರಿಂದ 15ರಷ್ಟು ಕುಸಿದಿದೆ ಅಂತ ಬಿಡಬ್ಲ್ಯೂಎಸ್ಎಸ್ಪಿ ತಿಳಿಸಿದೆ. ಐಐಎಸ್ಸಿ ತಜ್ಞರ ಜತೆ ಬಿಡಬ್ಲ್ಯೂಎಸ್ಎಸ್ಪಿ ನಡೆಸಿದ ಅಧ್ಯಯನದಲ್ಲಿ ಈ ವಿಷಯ ಬಯಲಾಗಿದೆ. ಪಾಲಿಕೆ ವ್ಯಾಪ್ತಿ ಹಾಗೂ ಬೆಂಗಳೂರು ಹೊರವಲಯದ 110 ಹಳ್ಳಿಗಳಲ್ಲಿ ಅಂತರ್ಜಲ ಮಟ್ಟ 10 ರಿಂದ 15 ಮೀಟರ್ನಷ್ಟು ಕುಸಿದಿದೆ. ಮಾರ್ಚ್ ಮತ್ತು ಏಪ್ರಿಲ್ನಲ್ಲಿ ಜಲಬವಣೆ ತಲೆದೋರುವ ಸಂಭವವಿದೆ. ಹೀಗಾಗಿ ನೀರನ್ನ ಮಿತವಾಗಿ ಬಳಸಿ, ಶುದ್ಧ ನೀರನ್ನ ಪೋಲು ಮಾಡಬೇಡಿ ಅಂತ ಅಪಾರ್ಟ್ಮೆಂಟ್ ಹಾಗೂ ಕಾವೇರಿ ನೀರು ಪಡೆಯೋರಿಗೂ ಸೂಚನೆ ಕೊಟ್ಟಿದೆ. ಹೀಗೆ ಅಂತರ್ಜಲ ಕುಸಿಯುತ್ತಿದ್ರೂ ರಾಜಧಾನಿಯ ಕೆರೆಗಳ ಸ್ಥಿತಿ ಚಿಂತಾಜನಕವಾಗಿದೆ. 900 ಎಕರೆ ವಿಸ್ತೀರ್ಣ ಇರುವ ಬೆಳ್ಳಂದೂರು ಕೆರೆಯಲ್ಲಿ ಹೂಳು ತುಂಬಿಕೊಂಡಿದೆ. ನೀರಿನ ಮಟ್ಟ ಇಳಿಕೆಯಾಗಿದೆ. ಕೆರೆಯ ಒಡಲಿನಲ್ಲಿ ಕಸ, ಚರಂಡಿ ನೀರು ಸೇರ್ತಿರೋದು ಅಂತರ್ಜಲ ಮಟ್ಟ ಕುಸಿತಕ್ಕೆ ಕಾರಣವಾಗ್ತಿದೆ. ರಾಸಾಯನಿಕ ಮಿಶ್ರಿತ ನೊರೆ ನೀರಿನಿಂದ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಿದ್ದ ಬೆಳ್ಳಂದೂರು ಕೆರೆಯ ಅಭಿವೃದ್ಧಿಗೆ 1,500 ಕೋಟಿ ರೂಪಾಯಿ ಹಣ ಮೀಸಲಿಟ್ಟಿದ್ದಾರೆ. ಆದರೆ ಕೆರೆಯ ಅಭಿವೃದ್ಧಿ ಆಗದಿರೋದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಕೆರೆ ಅಭಿವೃದ್ಧಿ ಮಾಡ್ತೀನಿ ಅಂದ್ಬಿಟ್ಟು 2017ರಿಂದ ಕೆರೆ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳ್ತಾನೆ ಅವರೇ. 1,500 ಕೋಟಿ ರೂಪಾಯಿ ಹೊಳೆಯಲ್ಲಿ ಹುಣಸೆಹಣ್ಣು ಕಿವುಚಂಗೆ ಆಗೋಗಿದೆ. ಅದು 1,500 ಕೋಟಿ ರೂಪಾಯಿ ಕೆರೆ ಅಭಿವೃದ್ಧಿಗೆ ಅಂದ್ಬಿಟ್ಟು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎಲ್ಲ ರಿಲೀಸ್ ಮಾಡಿತ್ತಲ್ಲ, ಆ ದುಡ್ಡು ಏನಾಯಿತು? ಕೆರೆ ಅಭಿವೃದ್ಧಿ ಏನಕ್ಕೆ ಮಾಡ್ತಾ ಇಲ್ಲ? ಸುಮ್ಮನೆ ಬರ್ತಾರೆ, ವಿಸಿಟ್ ಮಾಡ್ತಾರೆ, ಹೋಗ್ತಾ ಇರ್ತಾರೆ ಹೊರತು ಕೆರೆ ಅಭಿವೃದ್ಧಿ ಕಾಣ್ತಾ ಇಲ್ಲ. ಬೆಂದಕಾಳೂರಿನಲ್ಲಿ ನೀರಿನ ಬವಣೆ ನೀಗಿಸಲು ಕಾವೇರಿ 5ನೇ ಹಂತದ ಕುಡಿಯುವ ನೀರಿನ ಪೂರೈಕೆಗೆ ಜಲಮಂಡಳಿ ಮುಂದಾಗಿದೆ. ಆದರೂ ಜಲಕ್ಷಾಮ ತಲೆದೋರುವ ಆತಂಕ ಕಾಡ್ತಿದೆ. ಶಾಂತಮೂರ್ತಿ, TV9 ಬೆಂಗಳೂರು. 900 ಎಕರೆ ಇರುವಂತಹ ವಿಸ್ತೀರ್ಣ ಇರುವ ಬೆಳ್ಳಂದೂರು ಕೆರೆಯಲ್ಲಿ ಹೂಳು ತುಂಬಿಕೊಂಡಿದೆ. ನೀರಿನ ಮಟ್ಟ ಇಳಿಕೆಯಾಗಿದೆ. ಕೆರೆಯ ಒಡಲಿನಲ್ಲಿ ಕಸ, ಚರಂಡಿ ನೀರು ಸೇರ್ತಾ ಇರೋದು ಅಂತರ್ಜಲ ಮಟ್ಟ ಕುಸಿತಕ್ಕೆ ಕಾರಣವಾಗ್ತಾ ಇದೆ. ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಬೆಳ್ಳಂದೂರು ಕೆರೆಯಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಸುಡು ಬಿಸಿಲಿನ ತಾಪ ದಿನದಿಂದ ದಿನಕ್ಕೆ ಸಿಲಿಕಾನ್ ಸಿಟಿ ಜನರಿಗೆ ಹೆಚ್ಚಾಗ್ತಾ ಇದೆ. ಒಂದ್ ಕಡೆ ಬೇಸಿಗೆ ಆರಂಭದ ಎಂಟ್ರಿ ಸಿಗ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಬೆಂಗಳೂರಿನ ಕೆರೆಗಳು ಕೂಡ ದುಸ್ಥಿತಿಯನ್ನ ಯಥಾಸ್ಥಿತಿಗೆ ಮುಂದುವರಿಸಿರುವಂಥದ್ದು ಈಗ ಜನರ ಆಕ್ರೋಶಕ್ಕೆ ಕಾರಣ ಆಗಿದೆ. ಈ ಬಗ್ಗೆ TV9 ಕೂಡ ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇದೆ. ನಾನೀಗ ಬೆಳ್ಳಂದೂರು ಕೆರೆಯಲ್ಲಿದ್ದೀನಿ. ಇಲ್ಲಿ ಗಮನಿಸ್ತಾ ಇದ್ದೀರಾ, ಈ ಕೆರೆ ಈ ಹಿಂದೆ ಸಾಕಷ್ಟು ಬಾರಿ ಸಂಚಲನ ಸೃಷ್ಟಿಸಿತ್ತು. ಯಾಕಂದ್ರೆ ಈ ಒಂದು ಕೆರೆಗೆ ಒಂದು ಕಲುಷಿತ ನೀರು ಸೇರಿ ನೊರೆ ಬರುವ ಮೂಲಕ ಸಾಕಷ್ಟು ಮಟ್ಟದಲ್ಲಿ ಸದ್ದನ್ನ ಮಾಡಿತ್ತು. ಅದೇ ಕೆರೆ ಈಗ ಮತ್ತೊಮ್ಮೆ ಅವನತಿಯ ಅಂಚಿಗೆ ತಲುಪಿರುವಂಥದ್ದು. ಸದ್ಯ ಗಮನಿಸ್ತಾ ಇದ್ದೀರಾ, ಈ ಒಂದು ಕೆರೆ ಏನಿದೆ 900 ಎಕರೆ ವಿಸ್ತಾರವಾದಂಥ ಈ ಒಂದು ಕೆರೆ ಇದೀಗ ಕಾಯಕಲ್ಪ ಸಿಗದೆ ಸೊರಗಿ ಹೋಗಿರುವಂಥದ್ದು. ಇತ್ತೀಚೆಗಷ್ಟೇ ಸರ್ಕಾರನೂ ಕೂಡ ಹೇಳ್ತು 1,500 ಕೋಟಿ ವೆಚ್ಚದಲ್ಲಿ ಕೆರೆಯನ್ನು ಅಭಿವೃದ್ಧಿ ಮಾಡ್ತೀನಿ ಅಂತ ಒಂದು ಭರವಸೆಯನ್ನು ಕೊಟ್ಟಿತ್ತು. ಆದರೆ ಆ ಒಂದು ಭರವಸೆ ಈಗ ಬರೀ ಭರವಸೆಯಾಗಿ ಉಳಿದಿರುವಂಥದ್ದು. ಸದ್ಯ ಗಮನಿಸ್ತಾ ಇದ್ರೆ ಕೆರೆಯ ಸ್ಥಿತಿ ಯಾವ ರೀತಿ ಇದೆ ಅಂತ. ಒಂದಷ್ಟು ಭಾಗದಲ್ಲಿ ಮಾತ್ರ ನೀರು ತುಂಬಿದೆ, ಮತ್ತಷ್ಟು ಭಾಗದಲ್ಲಿ ಹೂಳು ತುಂಬಿರುವಂಥದ್ದು. ಆ ಒಂದು ಹೂಳನ್ನು ತೆಗೆದು ಬೇರೆ ಕಡೆಗೆ ಶಿಫ್ಟ್ ಮಾಡೋ ಕೆಲಸ ಕೂಡ ಆಗ್ತಾ ಇಲ್ಲ. ಜೊತೆಗೆ ಆ ಕೆರೆಗೆ ಬರ್ತಿರುವಂಥ ಮಲಿನ ನೀರೇನಿದೆ ಅದನ್ನು ತಡೆಗಟ್ಟುವ ಕೆಲಸ ಕೂಡ ಸಮರ್ಪಕವಾಗಿ ಆಗ್ತಿಲ್ಲ ಅಂತ ಈಗ ಸ್ಥಳೀಯರು ಒಂದು ಆರೋಪವನ್ನು ಮಾಡ್ತಿರುವಂಥದ್ದು. ಸದ್ಯ ಗಮನಿಸ್ತಾ ಇದ್ದೀರಾ, ಆ ಕೆರೆಯ ಸುತ್ತಮುತ್ತ ಕೂಡ ಸಾಕಷ್ಟು ಕಡೆಗಳಲ್ಲಿ ಆ ಗಾರ್ಬೇಜನ್ನು ತಂದು ಡಂಪ್ ಮಾಡುವಂಥ ಕೆಲಸಗಳು ನಡೀತಾ ಇದೆ. ಜೊತೆಗೆ ಆ ಡೆಬ್ರಿಸ್ಗಳು ಅಂದರೆ ಆ ಕಟ್ಟಡಗಳ ಅವಶೇಷಗಳನ್ನು ಕೂಡ ತಂದು ಕೆರೆಯ ಒಡಲಿಗೆ ಹಾಕುವಂಥ ಕೆಲಸ ಕೂಡ ಆಗ್ತಾ ಇದೆ. ಇದೆಲ್ಲ ಆಗ್ತಿದ್ರು ಕೂಡ ಇದನ್ನು ತಡೆ ಒಡ್ಡೋದಕ್ಕೆ ಮಾರ್ಷಲ್ಗಳನ್ನು ನೇಮಕ ಮಾಡಿದ್ರು. ಆದರೆ ಈಗ ಮಾರ್ಷಲ್ಗಳನ್ನು ಕೂಡ
ಸಂಬಳವನ್ನು ಕೊಡದೆ ಇಳಿಕೆ ಮಾಡಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿಬರ್ತಾ ಇದೆ. ಇದು ಎಲ್ಲ ಕಾರಣಗಳಿಂದ ಆ ಕೆರೆ ಈಗ ಅವನತಿ ಅಂಚಿಗೆ ತಲುಪುವಂಥ ಸ್ಥಿತಿಗೆ ಬಂದಿದೆ. ಆದರೆ ಆ ಸರ್ಕಾರಗಳು ಒಂದು ಕಡೆ ಆ ಬೆಂಗಳೂರನ್ನು ಬ್ರ್ಯಾಂಡ್ ಮಾಡ್ತೀವಿ ಅಂತಾರೆ, ಮತ್ತೊಂದು ಕಡೆ ಬೆಂಗಳೂರಿನ ಅಭಿವೃದ್ಧಿ ಮಾಡ್ತೀವಿ ಅಂತಾರೆ. ಆದರೆ ಆ ಕೆರೆಗಳನ್ನು ಕಾಳಜಿ ವಹಿಸ್ತೆ ಈ ಬಗ್ಗೆ ನಿರ್ಲಕ್ಷ್ಯ ವಹಿಸ್ತಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಈಗ ಆ ಜನರಿಂದ ವ್ಯಕ್ತ ಆಗ್ತಿರುವಂಥದ್ದು. ಸದ್ಯ ಇನ್ನೇನು ಬೇಸಿಗೆ ಕೂಡ ಆರಂಭ ಆಗ್ತಿದೆ. ಒಂದು ಕಡೆ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಬೇಕಾದಂಥ ಕೆರೆಗಳು ಕಾಯಕಲ್ಪ ಇಲ್ಲದೆ ಸೊರಗ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಇದು ಬೇಸಿಗೆಗೆ ಎಫೆಕ್ಟ್ ಎದುರಾಗುವ ಆ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಸದ್ಯ ಆ ಸರ್ಕಾರ ಹಾಗೂ ಪಾಲಿಕೆ ಈಗಲಾದರೂ ಎಚ್ಚೆತ್ತುಕೊಂಡು ಕೆರೆಗಳನ್ನು ಉಳಿಸಿಕೊಳ್ಳುವ ಕೆಲಸವನ್ನು ಮಾಡುತ್ತೆ ಅನ್ನೋದನ್ನ ಇನ್ನಷ್ಟೇ ಕಾದು ನೋಡಬೇಕಿದೆ. ಕ್ಯಾಮ್ರಾ ಪರ್ಸನ್ ಮಂತೇಶ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು. ಇನ್ನು ನೋಡಿ, 900 ಎಕರೆ ವಿಸ್ತೀರ್ಣ ಇದೆ ಬೆಳ್ಳಂದೂರು ಕೆರೆ. ಆದರೆ ಅದಕ್ಕೆ ಹೂಳು ತುಂಬಿಕೊಂಡಿದೆ. ನೀರಿನ ಮಟ್ಟ ಕೂಡ ಇದರಿಂದಾಗಿ ಇಳಿಕೆ ಆಗ್ತಾನೆ ಇದೆ. ಕೆರೆಯ ಒಡಲಿಗೆ ಕಸ ಸೇರ್ಕೊಳ್ಳುತ್ತೆ, ಚರಂಡಿ ನೀರು ಸೇರ್ಕೊಳ್ಳುತ್ತೆ, ಅಂತರ್ಜಲ ಮಟ್ಟ ಕುಸಿತವಾಗಿದೆ. ಇದಕ್ಕೆಲ್ಲ ಕಾರಣ ಇದೆ. ಕಸ, ಚರಂಡಿ ನೀರು ಎಲ್ಲ ಕೂಡ ಸೇರ್ಕೊಂಡಿರೋದು. ಇನ್ನು ಸಂದೀಪ್ ಅನಿರುದ್ಧ್ ಅಂತ ನಮ್ಮ ಜೊತೆಗೆ ನೀರಾವರಿ ತಜ್ಞರು ಮಾತನಾಡೋದಕ್ಕೆ ಸಿಗ್ತಾ ಇದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಸರ್, ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ನೋಡ್ತಾ ಇದ್ದೀರಾ ಬೇಸಿಗೆಗೂ ಮುಂಚಿತವಾಗಿ ಏನೇನು ಆಗ್ತಾ ಇದೆ ಅಂತ. ಬಟ್ ಬೆಳ್ಳಂದೂರು ಕೆರೆ ಬಗ್ಗೆ ಹೇಳಿ. ವರ್ಷಾನುವರ್ಷ ಕಳೆದ್ರೂ ಕೂಡ ಅದು ಒಂದು ಸಮಸ್ಯೆಗೆ ಪರಿಹಾರ ಅನ್ನೋದೇ ಇಲ್ವಾ ಸರ್? ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ಹಾ, ಕೇಳಿಸ್ತಾ ಇದೆ. ಎಸ್. ಅದು ಏನಾಗಿದೆ ಅಂದ್ರೆ, ನಮ್ಮ ಹಿಂದಿನ ಕಾಲದಲ್ಲಿ ನಮ್ಮ ಹಿಂದಿನ ಪೂರ್ವಜರು ಅವರಿಗೆ ಪರಿಸರ, ನೀರಾವರಿ ಬಗ್ಗೆ ಕಾಳಜಿ ಮತ್ತೆ ಒಂದು ರೀತಿ ತಿಳುವಳಿಕೆನೂ ಹೆಚ್ಚಾಗಿತ್ತು. ಯಾಕೆಂದ್ರೆ ನಾವು ಸ್ಕೂಲ್ಗಳಿಗೆ ಹೋಗ್ತಾ ಇರ್ಲಿಲ್ಲ ಅವಾಗ ನಮ್ಮ ಎಡ್ಯುಕೇಶನ್ ಅಂತ ಹೇಳ್ತೀವಲ್ಲ, ಅದು ನಮ್ ಸುತ್ತಮುತ್ತ ಪರಿಸರದಲ್ಲೇ ನಡೀತಾ ಇತ್ತು, ನಮ್ಮ ಜನರ ಮಧ್ಯೆ ನಡೀತಾ ಇತ್ತು. ನಮ್ಮ ಏನ್ ಹೇಳೋದು, ಅಲ್ಲ ಸರ್, ಎಜುಕೇಶನ್ ಹೆಚ್ಚಾದ್ಮೇಲೆ, ಎಜುಕೇಟೆಡ್ಸ್ ಹೆಚ್ಚಾದ್ಮೇಲೆ ಈ ಕೆರೆ ಸುತ್ತ ಪ್ಲಾಸ್ಟಿಕ್ಗಳು ಹೆಚ್ಚಾಗ್ತಾ ಇದೆ, ಕಸ ಹೆಚ್ಚಾಗ್ತಾ ಇದೆ, ಚರಂಡಿ ನೀರ್ ಹೆಚ್ಚಾಗ್ತಾ ಇದೆ. ಅದೇ ಹೇಳ್ತಾ ಇರೋದು, ಹಿಂದಿನ ಕಾಲದಲ್ಲಿ ಸ್ಕೂಲಲ್ಲಿ ನಡೀತಾ ಇರ್ಲಿಲ್ಲ ಎಜುಕೇಶನ್. ನಮ್ ಸುತ್ತಮುತ್ತ ಮತ್ತೆ ನಮ್ ಸೊಸೈಟಿಯಿಂದ ನಮ್ದು ಎಜುಕೇಶನ್ ಆಗ್ತಾ ಇತ್ತು. ಅವಾಗ ಏನಾಗ್ತಾ ಇತ್ತು, ನಮ್ ಎಲ್ಡರ್ಸ್ ಇಂದ ನಾವು ಕಲಿತಾ ಇದ್ವಿ, ನಮ್ ಪರಿಸರದಿಂದ ಕಲಿತಾ ಇದ್ವಿ. ಅವಾಗ ನಮ್ ಮಣ್ಣಿನ ಬಗ್ಗೆ, ನೀರಿನ ಬಗ್ಗೆ, ಕಾಡಿನ ಬಗ್ಗೆ, ಮರಗಳ ಬಗ್ಗೆ ನೀರ್ ಸಂಗ್ರಹ ಮಾಡೋದಾದ್ರೂ ಏನ್ ಸರ್? ನೀರ್ ಸಂಗ್ರಹ ಆಗ್ಲೇಬೇಕು. ಬೆಂಗಳೂರಿನವ್ರಿಗೆ ಏನಿಲ್ಲ ಅಂದ್ರೂ ಕುಡಿಯೋ ನೀರ್ ಬೇಕು, ದಿನನಿತ್ಯಕ್ಕೆ ನೀರ್ ಬೇಕು. ಅದ್ರ ಸಂಗ್ರಹದ ಪರಿ ಹೇಗೆ ಅಂತ ಇನ್ನು ಈಗ ಅದೇ ಪ್ರಾಬ್ಲಮ್. ಈಗ ನಾವು ಸ್ಕೂಲ್ಗೆ ಹೋಗ್ತೀವಿ, ನಮ್ ಇದ್ರ ಬಗ್ಗೆ ಯಾವ್ದು ಕಾಳಜಿ ಇರಲ್ಲ. ಅದ್ರಿಂದ ಏನಾಗತ್ತೆ, ನಮ್ ಹತ್ತಿರ ಇರೋ ಒಳ್ಳೆ ರಿಸೋರ್ಸ್ ನಾವು ಕಳ್ಕೊಳ್ತಾ ಇಲ್ಲ, ನಾವೇ ಹಾಳು ಮಾಡ್ತಾ ಇದ್ವಿ. ಹೌದೌದು. ಬೀಂಗ್ ಎಕ್ಸ್ಪರ್ಟ್, ಇವಾಗ ನೀವೊಂದು ಸೊಲ್ಯೂಷನ್ ಇರೋದ್ರಲ್ಲೇ ಒಂದು ಸೊಲ್ಯೂಷನ್ ಹುಡುಕ್ಬೇಕು ಅಂತ ಹೇಳಿದ್ರೆ, ಬೀಂಗ್ ಎಕ್ಸ್ಪರ್ಟ್ ನೀವೇನ್ ಹೇಳ್ತೀರಾ ಸರ್? ಹೆಂಗೆ ಸಂಗ್ರಹ ಮಾಡಬಹುದು, ಹೆಂಗೆ ನಡ್ಸ್ಕೋಬಹುದು ಅಂತ? ಇಲ್ಲ, ನಮ್ ಕೆರೆಗಳನ್ನೆಲ್ಲ ಉಳಿಸೋದು ಸಿಂಪಲ್. ಅದು ಅದ್ರ ಬಗ್ಗೆ ಮಾಹಿತಿ ಇದ್ರೆ ಎಲ್ರೂ ಉಳಿಸ್ತಾರೆ. ಅದ್ರ ಬಗ್ಗೆ ಮಾಹಿತಿ ಕಡಿಮೆ ಆಗಿದೆ ಜನರ ಮಧ್ಯೆ. ಇನ್ನೊಂದು ನಿರ್ಲಕ್ಷ್ಯ ಜಾಸ್ತಿ ಆಗಿದೆ ಸರ್, ಅದಕ್ಕೆ ನಾವ್ ಇವತ್ತು ಇಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ. ಬಟ್ ಇದಕ್ಕಿಂತ ಮುಂದೆ ಹೇಗೆ ಅಂತ, ಇವಾಗ ಈ ಬೇಸಿಗೆನ ಕಳಿಯೋದು ಹೇಗೆ ಅಂತ? ಇನ್ನ ಮುಂದೆ ಅಂದ್ರೆ ಇಮಿಡಿಯೇಟ್ ಹೇಳ್ತೀರಾ ಅಥವಾ ಲಾಂಗ್ ಟರ್ಮ್ ಹೇಳ್ತೀರಾ? ಲಾಂಗ್ ಟರ್ಮ್ ಅಲ್ಲಿ ಸಸ್ಟೈನ್ ಆಗ್ಬೇಕಲ್ಲ ನಾವು ಬೆಂಗಳೂರಿನವರು. ಕ್ಷಮಿಸಿ, ನಿಮ್ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ ಸರ್.